ನಮಸ್ಕಾರ ಸ್ನೇಹಿತರೆ, ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಚಂಡಮಾರುತಗಳು ಹೇಗೆ ಉಂಟಾಗುತ್ತವೆ, ಅಂದರೆ ಈ ಸೈಕ್ಲೋನ್ ಇವು ಹೇಗೆ ಕ್ರಿಯೇಟ್ ಆಗುತ್ತವೆ ಅಂತ ನಾವು ಈ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದರಲ್ಲಿಯೂ ಈ ಅರಬ್ಬಿ ಸಮುದ್ರಕ್ಕೆ ಹೋಲಿಸಿದರೆ ಈ ಬಂಗಾಳ ಕೊಲ್ಲಿಯಲ್ಲಿ ಹೆಚ್ಚು ಚಂಡಮಾರುತಗಳು ಉಂಟಾಗುತ್ತವೆ. ಆದ ಕಾರಣ ಈ ಒಂದು ಅಂಶವನ್ನು ಈ ಒಂದು ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅಂದರೆ ಈ ಅರಬ್ಬಿ ಸಮುದ್ರಕ್ಕೆ ಹೋಲಿಸಿದರೆ ಈ ಬಂಗಾಳ ಕೊಲ್ಲಿಯಲ್ಲಿಯೇ ಯಾಕೆ ಹೆಚ್ಚು ಈ ಚಂಡಮಾರುತಗಳು ಕ್ರಿಯೇಟ್ ಆಗುತ್ತವೆ ಅಂತ ನಾವು ಈ ಕ್ಲಾಸ್ನಲ್ಲಿ ಇನ್ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಕಾರಣ ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇನ್ ಡೀಟೇಲ್ಸ್ ಆಗಿ ಇಲ್ಲಿ ಅಂದರೆ ಈ ಹೋಲಿಕೆ ಪ್ರಶ್ನೆಗಳಾಗಲಿ ಅಥವಾ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳಾಗಲಿ ಇಲ್ಲಿ ಕೊಡುವುದರಿಂದ ನಾವು ಇಲ್ಲಿ ಈ ಒಂದು ಕ್ಲಾಸ್ನಲ್ಲಿ ಇನ್ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳುವುದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಬನ್ನಿ, ಹಾಗಿದ್ರೆ ಈ ಅರಬ್ಬಿ ಸಮುದ್ರಕ್ಕೆ ಹೋಲಿಸಿದರೆ ಈ ಬಂಗಾಳ ಕೊಲ್ಲಿಯಲ್ಲಿಯೇ ಹೆಚ್ಚು ಚಂಡಮಾರುತಗಳು ಯಾಕೆ ಕ್ರಿಯೇಟ್ ಆಗುತ್ತವೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸೊ ಇಲ್ಲಿ ನಾವು ಮೊದಲನೆಯದಾಗಿ ಈ ಸಮುದ್ರದ ಮೇಲ್ಮೈ ತಾಪಮಾನ, ಅಂದರೆ ಈ ಸಾಗರ ಮೇಲ್ಮೈ ಹೆಚ್ಚು ಉಷ್ಣಾಂಶ ಏನಿರುತ್ತೆ ಅಲ್ಲ ಅದ್ರ ಬಗ್ಗೆ ತಿಳಿದುಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿ ಈ ಅರಬ್ಬಿ ಸಮುದ್ರಕ್ಕೆ ಹೋಲಿಸಿದರೆ ಈ ಬಂಗಾಳ ಕೊಲ್ಲಿಯಲ್ಲಿ ಹೆಚ್ಚು ಚಂಡಮಾರುತಗಳು ಉಂಟಾಗಲು ಕಾರಣ ಏನಂತಂದರೆ ಇಲ್ಲಿ ಸಮುದ್ರದ ಮೇಲ್ಮೈ ಮೇಲಿನ ತಾಪಮಾನ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಏನಿದು ಸಾಗರದ ಮೇಲ್ಮೈ ಹೆಚ್ಚು ಉಷ್ಣಾಂಶ ಅಂತ ನೋಡುವುದಾದರೆ ಇಲ್ಲಿ ಚಂಡಮಾರುತಗಳು ಇಲ್ಲಿ ರೂಪುಗೊಳ್ಳಲು ಏನಾಗುತ್ತೆ ಅಂದರೆ ಈ ಸಮುದ್ರದ ಮೇಲ್ಮೈ ತಾಪಮಾನವು ಕನಿಷ್ಠ ಎಷ್ಟು ಇರಬೇಕಾಗುತ್ತೆ ಅಂತಂದರೆ 26.5 ಏನಿದು ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗುತ್ತೆ. ಸೊ ಈ ರೀತಿ ಈ ಸಮುದ್ರದ ಮೇಲ್ಮೈ ತಾಪಮಾನ ಕನಿಷ್ಠ 26.5 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಮಾತ್ರ ಈ ಚಂಡಮಾರುತಗಳು ಕ್ರಿಯೇಟ್ ಆಗುತ್ತವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಈ ರೀತಿ ತಾಪಮಾನ ಕನಿಷ್ಠ 26.5 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿದ್ದಾಗ ಇಲ್ಲಿ ಬಂಗಾಳ ಕೊಲ್ಲಿಯಲ್ಲಿರುವ ನೀರು ಏನಾಗ್ತಾವಂದರೆ ಈ ಅರಬ್ಬಿ ಸಮುದ್ರಕ್ಕಿಂತ ಹೆಚ್ಚು ಬೆಚ್ಚಗೆ ಅಂದರೆ ಬಿಸಿಯಾಗಿರುತ್ತವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಹಾಗಾಗಿಯೇ ಇಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಇಲ್ಲಿ ತಾಪಮಾನವು ಇದು ಅರಬ್ಬಿ ಸಮುದ್ರಕ್ಕಿಂತ ಯಾವಾಗಲೂ ಹೆಚ್ಚಿರುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಈ ತಾಪಮಾನ ಹೆಚ್ಚಾಗಿರುವುದರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನೀರು ಏನಿರ್ತಾವಲ್ಲ ಅವು ಬಿಸಿಯಾಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ನಂತರ ಆ ಬೆಚ್ಚಗಿನ ನೀರು ಏನಿದಾವಲ್ಲ ಅವು ಈ ಚಂಡಮಾರುತಗಳಿಗೆ ಬೇಕಾಗುವ ಒಂದು ಅನಿಲ, ಅಂದರೆ ಈಗ ನಾವು ಈ 2 ವೀಲರ್ ಅಥವಾ 4 ವೀಲರ್ ಅವುಗಳನ್ನು ಓಡಿಸಲು ಈ ಪೆಟ್ರೋಲ್ ಅಥವಾ ಡೀಸೆಲನ್ನು ಹೆಂಗೆ ಬಳಸ್ತಾರಲ್ಲ ಅದೇ ರೀತಿ ಈ ಚಂಡಮಾರುತಗಳು ಕೂಡ ಕ್ರಿಯೇಟ್ ಆಗಲು ಈ ಬಿಸಿ ನೀರು ಆದ ತಕ್ಷಣ ಇಲ್ಲಿ ಆಟೋಮೆಟಿಕ್ಕಾಗಿ ಈ ಚಂಡಮಾರುತಗಳು ಕ್ರಿಯೇಟ್ ಆಗ್ತಾವೆ. ಸೊ ಹಾಗಾಗಿ ಈ ಬಿಸಿ ನೀರು ಏನಾಗಿರುತ್ತದೆ ಈ ಚಂಡಮಾರುತಗಳಿಗೆ ಇಂಧನ ಅಥವಾ ಎನರ್ಜಿ ಶಕ್ತಿಯಂತೆ ಇದು ಕಾರ್ಯನಿರ್ವಹಿಸುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಕಾರಣದಿಂದಾಗಿ ಇಲ್ಲಿ ಹೆಚ್ಚಿನ ತಾಪಮಾನವು ಏನಾಗುತ್ತೆ ಅಂದರೆ ಇಲ್ಲಿ ವಾಯುಭಾರ ಕುಸಿತಕ್ಕೆ ಇದು ಪೂರಕವಾದ ತೇವಾಂಶ ಮತ್ತು ಶಕ್ತಿಯನ್ನು ಇಲ್ಲಿ ಒದಗಿಸುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕ ನಾವಿಲ್ಲಿ ಏನು ತಿಳಿದುಕೊಂಡಿದ್ವಿ, ಈ ಚಂಡಮಾರುತಗಳು ಕ್ರಿಯೇಟ್ ಆಗಲು, ಅದರಲ್ಲಿ ಈ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳು ಕ್ರಿಯೇಟ್ ಆಗಲು ಇಲ್ಲಿ ಸಾಗರದ ಮೇಲ್ಮೈ ಹೆಚ್ಚು ಉಷ್ಣಾಂಶ ಅಂದರೆ ಇಲ್ಲಿ ಸಮುದ್ರದ ಮೇಲ್ಮೈ ತಾಪಮಾನ ಇದು ಕಾರಣವಾಗುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಂಡಿದ್ವಿ. ಸೊ ನೆಕ್ಸ್ಟ್ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಭೌಗೋಳಿಕ ಕಾರಣ ಕೂಡ ಆಗಿರುತ್ತದೆ. ಈ ಭೌಗೋಳಿಕ ಕಾರಣ ಅಂತಂದರೆ ಏನು ಅಂತಂದರೆ ಇಲ್ಲಿ ಈ ಬಂಗಾಳ ಕೊಲ್ಲಿ ಏನಿದೆಯಲ್ಲ ಇದು ಒಂದು ಕೊಳವೆ ಆಕಾರದಲ್ಲಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಅಂದರೆ ಈ ಫನಲ್ ಸೇಪ್ ಅಂತ ಏನಿರುತ್ತೆ ಅಲ್ಲ ಈ ಫನಲ್ ಸೇಪ್ ಅಂದರೆ ಕೊಳವೆ ಆಕಾರದಲ್ಲಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ರೀತಿ ಈ ಬಂಗಾಳ ಕೊಲ್ಲಿ ಇದು ಕೊಳವೆ ಆಕಾರದಲ್ಲಿದ್ದಾಗ ಇಲ್ಲಿನ ಸಮುದ್ರದಲ್ಲಿ ಉಂಟಾಗುವ ಗಾಳಿ ಏನಾಗುತ್ತೆ ಅಂತಂದರೆ ಒಂದೇ ಕಡೆ ಕೇಂದ್ರೀಕರಿಸುತ್ತದೆ. ಸೊ ಹಾಗೆ ಗಾಳಿ ಒಂದೇ ಕಡೆ ಕೇಂದ್ರೀಕರಿಸುವುದರಿಂದ ಇಲ್ಲಿ ಏನಾಗುತ್ತೆ ಈ ಚಂಡಮಾರುತದ ತೀವ್ರತೆಯನ್ನು ಇದು ಈ ಗಾಳಿ ಇದೆ ಅಲ್ಲ ಇದು ಹೆಚ್ಚಿಸುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇದಲ್ಲದೆ ಇಲ್ಲಿ ಏನಾಗುತ್ತದೆ ಇಲ್ಲಿನ ತೀರ ಪ್ರದೇಶಗಳು ಏನಿದಾವಲ್ಲ ಇವು ತಗ್ಗು ಪ್ರದೇಶವಾಗಿರುವುದರಿಂದ, ಅಂದರೆ ಈ ಬಂಗಾಳ ಕೊಲ್ಲಿಯಲ್ಲಿ ಏನು ಬರ್ತಾವಲ್ಲ ತೀರ ಪ್ರದೇಶಗಳು, ಈ ತೀರ ಪ್ರದೇಶವು ಇದು ತಗ್ಗು ಪ್ರದೇಶವಾಗಿರುವುದರಿಂದ ಇಲ್ಲಿ ಈ ಚಂಡಮಾರುತಗಳ ಅಲೆಗಳು ಏನಾಗ್ತಾವಂದರೆ ಸುಲಭವಾಗಿ ಇಲ್ಲಿ ಒಳನುಗ್ಗುತ್ತವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ.
ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಈ ಅರಬ್ಬಿ ಸಮುದ್ರ ಇದೆಯಲ್ಲ, ಅರಬ್ಬಿ ಸಮುದ್ರಕ್ಕಿಂತ ಈ ಬಂಗಾಳ ಕೊಲ್ಲಿಯ ಸಮುದ್ರ ಏನಾಗಿದೆ ಅಂದರೆ ಆಳ ಕಡಿಮೆ ಇರುವುದರಿಂದ ಇಲ್ಲಿ ಅಲೆಗಳು ಅಂದರೆ ಚಂಡಮಾರುತದ ಅಲೆಗಳು ಏನಿದಾವಲ್ಲ ಅವು ಎತ್ತರ ಹೆಚ್ಚಿರುತ್ತವೆ, ಅಂದರೆ ಅವುಗಳ ಎತ್ತರ ಹೆಚ್ಚಾಗಿರುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಮೂಲಕ ಇಲ್ಲಿ ಈ ಭೌಗೋಳಿಕ ಆಕಾರ ಕೂಡ ಇಲ್ಲಿ ಈ ಚಂಡಮಾರುತಗಳು ಕ್ರಿಯೇಟ್ ಆಗಲು ಇಲ್ಲಿ ಕಾರಣ, ಅಂದರೆ ಸೈಕ್ಲೋನ್ ಕ್ರಿಯೇಟ್ ಆಗಲು ಇಲ್ಲಿ ಕಾರಣವಾಗಿರುತ್ತವೆ ಅಂತ ನಾವಿಲ್ಲಿ ತಿಳಿದುಕೊಂಡಿದ್ವಿ. ಸೊ ನೆಕ್ಸ್ಟ್ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಸಿಹಿ ನೀರು ಮತ್ತು ಲವಣಾಂಶ ವ್ಯತ್ಯಾಸ ಕೂಡ ಈ ಚಂಡಮಾರುತಗಳು ಕ್ರಿಯೇಟ್ ಆಗಲು ಕಾರಣ ಆಗಿರುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕು. ಸೊ ಇಲ್ಲಿ ಈ ಸಿಹಿ ನೀರು ಮತ್ತು ಲವಣಾಂಶದ ವ್ಯತ್ಯಾಸ ಇದು ಚಂಡಮಾರುತಗಳಿಗೆ ಹೇಗೆ ಕಾರಣ ಆಗುತ್ತದೆ ಅಂತ ನೋಡುವುದಾದರೆ, ಇಲ್ಲಿ ಈ ಬಂಗಾಳ ಕೊಲ್ಲಿಗೆ ಏನು ಸಂಗಮಗೊಳ್ಳುತ್ತವಲ್ಲ ನದಿಗಳು, ಈ ಗಂಗಾ ನದಿ ಆಗಲಿ ಅಥವಾ ಬ್ರಹ್ಮಪುತ್ರ ನದಿ ಆಗಲಿ ಅಥವಾ ಗೋದಾವರಿ ನದಿ ಆಗಲಿ ಅಥವಾ ಕೃಷ್ಣ ಕಾವೇರಿ ನದಿ ಆಗಲಿ, ಇದೇ ರೀತಿ ಹಲವಾರು ನದಿಗಳು ಏನು ಮಾಡ್ತಾವ ಈ ಬಂಗಾಳ ಕೊಲ್ಲಿಗೆ ಬಂದು ಇಲ್ಲಿ ಸಂಗಮಗೊಳ್ಳುತ್ತಾವ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಆ ನದಿಗಳು ಏನು ಮಾಡ್ತಾವಂದರೆ ಸಿಹಿ ನೀರನ್ನು ತಂದು ಬೃಹತ್ ಪ್ರಮಾಣದ ನದಿಗಳು ಇವು ಬಂಗಾಳ ಕೊಲ್ಲಿಯಲ್ಲಿ ಇಲ್ಲಿ ಅಪಾರ ಪ್ರಮಾಣದ ಸಿಹಿ ನೀರನ್ನು ಸೇರಿಸುತ್ತವೆ ಅಂತ ನಾವಿಲ್ಲಿ ತಿಳಿಸಬೇಕಾಗುತ್ತೆ. ಸೊ ಈ ನೀರು ಏನಾಗಿರುತ್ತದೆ ಅಂದರೆ ಇದು ಈ ಸಿಹಿ ನೀರೇನಿದೆಯಲ್ಲ ಇದು ಸಮುದ್ರದ ಮೇಲ್ಭಾಗದಲ್ಲಿ ಒಂದು ಪದರವನ್ನು ನಿರ್ಮಿಸುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಇಲ್ಲಿ ಈ ಸಿಹಿ ನೀರು ಈ ಸಮುದ್ರದ ಮೇಲ್ಭಾಗದಲ್ಲಿ ಏನು ಒಂದು ಪದರವನ್ನು ನಿರ್ಮಾಣ ಮಾಡಿರುತ್ತದೆ ಅಲ್ಲ, ಆ ಪದರ ಏನಾಗುತ್ತದೆ ಅಂದರೆ ಆ ಪದರದ ಒಂದು ಕೆಳಗಿನ ತಣ್ಣನೆಯ ನೀರು ಇಲ್ಲಿ ಮೇಲಿನ ಬೆಚ್ಚನೆಯ ನೀರಿನೊಂದಿಗೆ ಇಲ್ಲಿ ಬೆರೆಯುವುದನ್ನು ಇಲ್ಲಿ ತಡೆಯುತ್ತದೆ. ಯಾವುದು ಈ ಸಮುದ್ರದ ಮೇಲ್ಭಾಗದಲ್ಲಿನ ಪದರ ನಿರ್ಮಾಣವಾಗಿರುತ್ತದೆ ಅಂತ ಏನು ಹೇಳಿದೆಯಲ್ಲ, ಅದು ಏನು ಮಾಡುತ್ತೆ ಅಂದರೆ ಈ ಕೆಳಗಿನ ತಣ್ಣನೆಯ ನೀರೇನಿರ್ತಾವಲ್ಲ ಅವು ಈ ಮೇಲಿನ ಬೆಚ್ಚನೆಯ ನೀರಿನೊಂದಿಗೆ ಇವೆರಡು ನೀರು ಇಲ್ಲಿ ಬೆರೆಯುವುದನ್ನು ಏನು ಮಾಡುತ್ತದೆ ಆ ಪದರು ತಡೆಯುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಪದರು ಏನು ಮಾಡುತ್ತೆ ಅಂದರೆ ಈ ಎರಡು ನೀರನ್ನು ಬೆರೆಯುವುದನ್ನು ತಡೆಯುವುದರಿಂದ ಇಲ್ಲಿ ಆಟೋಮೆಟಿಕ್ ಆಗಿ ಈ ಸಮುದ್ರದ ಮೇಲ್ಮೈ ನೀರು ಏನಿರುತ್ತೆ ಅಲ್ಲ ಇದು ದೀರ್ಘಕಾಲದವರೆಗೆ ಇಲ್ಲಿ ಬಿಸಿಯಾಗಿಯೇ ಇರುವುದರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಚಂಡಮಾರುತಗಳು ಕ್ರಿಯೇಟ್ ಆಗಲು ಇಲ್ಲಿ ಆಟೋಮೆಟಿಕ್ ಆಗಿ ಆ ಒಂದು ವಾತಾವರಣ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಅಂದರೆ ಇಲ್ಲಿ ಈ ಸಮುದ್ರದ ಮೇಲ್ಮೈ ನೀರು ಇಲ್ಲಿ ದೀರ್ಘಕಾಲದವರೆಗೆ ಬಿಸಿಯಾಗಿರುವುದರಿಂದ ಇಲ್ಲಿ ಏನಾಗುತ್ತೆ ಅಂತ ಹೇಳಿದೆ, ಇಲ್ಲಿ ಚಂಡಮಾರುತಗಳು ಕ್ರಿಯೇಟ್ ಆಗ್ತಾವೆ ಅಂತ ಹೇಳಿದೆ. ಅಂದರೆ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಅಲ್ಲ, ಈ ಬಿಸಿ ನೀರಿದ್ದಾಗ ಅಂದರೆ ಸಮುದ್ರದ ಮೇಲ್ಮೈ ಮೇಲೆ ಬಿಸಿ ನೀರಿದ್ದಾಗ ಆ ಬಿಸಿ ನೀರು ಏನಾಗಿರುತ್ತೆ ಅಂದರೆ ಇಲ್ಲಿ ಇಂಧನ ಅಂದರೆ ಎನರ್ಜಿ ರೀತಿ ಕೆಲಸ ಮಾಡುತ್ತದೆ ಅಂತ ಹೇಳಿದೆ. ಅಂದರೆ ನಾನು ಎಕ್ಸಾಂಪಲ್ ಏನು ತೊಗೊಂಡಿದ್ದೆ, ಈ 4 ವೀಲರ್ ಅಥವಾ 2 ವೀಲರ್ಗೆ ನಾವು ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿದರೆ ಅವು ಹೇಗೆ ಓಡ್ತಾವಲ್ಲ, ಅಂದರೆ ಈ 4 ವೀಲರ್ಗಾಗಲಿ ಅಥವಾ ಈ 2 ವೀಲರ್ಗಾಗಲಿ ಡೀಸೆಲ್ ಅಥವಾ ಪೆಟ್ರೋಲ್ ಹಾಕಿದಾಗನೇ ಅವು ಹೇಗೆ ರನ್ ಮಾಡ್ತಾವಲ್ಲ, ಅದೇ ರೀತಿ ಇಲ್ಲಿ ಬಿಸಿ ನೀರು ಅಂದರೆ ಸಮುದ್ರದ ಮೇಲೆ ಕೂಡ ಇಲ್ಲಿ ಬಿಸಿ ನೀರು ಇದೇನು ಮಾಡುತ್ತೆ ಅಂದರೆ ಇಲ್ಲಿ ಚಂಡಮಾರುತಗಳು ಕ್ರಿಯೇಟ್ ಆಗಲು ಇದು ಒಂದು ಫ್ಯೂಲ್ ಥರ ಅಂದರೆ ಎನರ್ಜಿ ಥರ ಇದು ತನ್ನ ಒಂದು ಶಕ್ತಿಯನ್ನು ಇದು ಚಂಡಮಾರುತಗಳಿಗೆ ನೀಡುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇದು ಈ ಬಂಗಾಳ ಕೊಲ್ಲಿಯಲ್ಲಿ ಯಾಕೆ ಸಂಭವಿಸುತ್ತದೆ ಮತ್ತು ಅರಬ್ಬಿ ಸಮುದ್ರದಲ್ಲಿ ಯಾಕೆ ಸಂಭವಿಸುವುದಿಲ್ಲ ಅಂತ ನೋಡುವುದಾದರೆ, ಈ ಅರಬ್ಬಿ ಸಮುದ್ರಕ್ಕೆ ಈ ರೀತಿ ಏನಿದು ಬೃಹತ್ ಪ್ರಮಾಣದ ನದಿಗಳು ಏನಿರ್ತಾವಲ್ಲ ಅವು ಅಲ್ಲಿ ಸಂಗಮಗೊಳ್ಳುವುದಿಲ್ಲ. ಎಲ್ಲಿ ಅರಬ್ಬಿ ಸಮುದ್ರದಲ್ಲಿ ಬೃಹತ್ ಪ್ರಮಾಣದ ನದಿಗಳು ಅಲ್ಲಿ ಸಂಗಮಗೊಳ್ಳದೇ ಇರುವುದರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಸಿಹಿ ನೀರಿನ ಪ್ರಮಾಣ ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ಆ ಸಮುದ್ರವನ್ನು ಸೇರುತ್ತದೆ. ಹಾಗಾಗಿ ಆ ಒಂದು ಭಾಗದೇ ರೀತಿಯ ಒಂದು ಮೇಲ್ಪದರ ಅಲ್ಲಿ ಕ್ರಿಯೇಟ್ ಆಗೋದಿಲ್ಲ. ಅಂದರೆ ಅಲ್ಲಿ ಆ ಒಂದು ಸಮುದ್ರದಲ್ಲಿ ಲವಣಾಂಶ ಹೆಚ್ಚಾಗಿರುತ್ತದೆ. ಅಂದರೆ ಯಾವುದು ಅರಬ್ಬಿ ಸಮುದ್ರದಲ್ಲಿ ಲವಣಾಂಶ ಹೆಚ್ಚಿರುವುದರಿಂದ ಅಲ್ಲಿಯ ನೀರು ಸಿಹಿ ನೀರು ಏನಿರ್ತಾವಲ್ಲ ಅವು ಅಂದರೆ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸಿಹಿ ನೀರು ಏನು ಹೋಗಿರ್ತಾವಲ್ಲ ಅವು ಸುಲಭವಾಗಿ ಬೆರೆತು ಅಲ್ಲಿನ ಒಂದು ತಾಪಮಾನವನ್ನು ಕಡಿಮೆ ಮಾಡುವುದರಿಂದ ಅಲ್ಲಿ ಯಾವುದೇ ಪ್ರಮಾಣದ ಚಂಡಮಾರುತಗಳು ಕ್ರಿಯೇಟ್ ಆಗೋದಿಲ್ಲ ಅಂತ ನಾವು ನೋಡಬೇಕಾಗುತ್ತೆ. ಬಟ್ ಇಲ್ಲಿ ಈ ಬಂಗಾಳ ಕೊಲ್ಲಿಯಲ್ಲಿ ಹಾಗಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ
ಸಿಹಿ ನೀರಿನ ಪ್ರಮಾಣ ಮತ್ತು ಲವಣಾಂಶದ ವ್ಯತ್ಯಾಸ ಇಲ್ಲಿ ಹೆಚ್ಚಾಗಿರುವುದರಿಂದ ಇಲ್ಲಿ ಮೇಲಿಂದ ಮೇಲೆ ನಾವು ಚಂಡಮಾರುತಗಳು ಕ್ರಿಯೇಟ್ ಆಗುತ್ತಿರುವುದನ್ನು ನಾವು ನೋಡ್ತಿರುತ್ತೇವೆ. ಸೊ ಇಲ್ಲಿ ಈ ಬಂಗಾಳ ಕೊಲ್ಲಿಯಲ್ಲಿ ಈ ಚಂಡಮಾರುತಗಳು ಸೈಕ್ಲೋನ್ ಕ್ರಿಯೇಟ್ ಆಗಲು ಇಲ್ಲಿ ಸಿಹಿ ನೀರು ಮತ್ತು ಲವಣಾಂಶಗಳ ನಡುವಿನ ವ್ಯತ್ಯಾಸ ಕೂಡ ಕಾರಣ ಅಂತ ನಾವಿಲ್ಲಿ ತಿಳಿದುಕೊಂಡಿದ್ವಿ. ಸೊ ನೆಕ್ಸ್ಟ್ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಈ ಪೆಸಿಫಿಕ್ ಸಾಗರದ ಪ್ರಭಾವ ಕೂಡ ಈ ಚಂಡಮಾರುತಗಳಿಗೆ ಅಂದರೆ ಚಂಡಮಾರುತಗಳು ಕ್ರಿಯೇಟ್ ಆಗಲು ಕಾರಣ ಅಂತ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಪೆಸಿಫಿಕ್ ಸಾಗರದಲ್ಲಿ ಈ ಏನಿದು ದಕ್ಷಿಣ ಚೀನಾ ಸಮುದ್ರದತ್ತ ಅದರಲ್ಲಿಯೂ ಈ ಪೆಸಿಫಿಕ್ ಸಾಗರದಲ್ಲಿ ಉಂಟಾಗುವ ಚಂಡಮಾರುತಗಳ ಅವಶೇಷಗಳು ಏನಿದಾವಲ್ಲ ಅವು ಈ ಆಗ್ನೇಯ ಏಷ್ಯಾವನ್ನು ದಾಟಿ ನಮ್ಮ ಬಂಗಾಳ ಕೊಲ್ಲಿಯನ್ನು ಪ್ರವೇಶಿಸುತ್ತವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಏನಿದು ಆಗ್ನೇಯ ಏಷ್ಯಾದ ಅಂದರೆ ಇಲ್ಲಿ ಈ ಪೆಸಿಫಿಕ್ ಸಮುದ್ರವನ್ನು ದಾಟಿ ಈ ಚಂಡಮಾರುತಗಳ ಅವಶೇಷಗಳು ಏನಿದಾವಲ್ಲ ಅವು ಆಗ್ನೇಯ ಏಷ್ಯಾವನ್ನು ದಾಟಿ ಬಂಗಾಳ ಕೊಲ್ಲಿಯನ್ನು ಪ್ರವೇಶಿಸಿದಾಗ ಅಲ್ಲಿ ಈ ಪೂರಕ ವಾತಾವರಣದಿಂದಾಗಿ ಅವು ಮತ್ತೆ ಪುನರ್ಬಲಗೊಳ್ಳುತ್ತವೆ. ಅಂದರೆ ಇಲ್ಲಿ ಈ ಬಂಗಾಳ ಕೊಲ್ಲಿಯನ್ನು ಪ್ರವೇಶಿಸಿದ ತಕ್ಷಣ ಏನಾಗ್ತಾವಂದರೆ ಇಲ್ಲಿನ ಒಂದು ಪೂರಕ ವಾತಾವರಣದಿಂದಾಗಿ ಅವು ಮತ್ತೆ ಬಲಗೊಳ್ಳುತ್ತವೆ. ಯಾವ ಚಂಡಮಾರುತಗಳು ಮತ್ತೆ ಬಲಗೊಂಡು ಇಲ್ಲಿ ಮತ್ತೆ ಚಂಡಮಾರುತಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಇಲ್ಲಿ ಯಾಕೆ ಈ ರೀತಿ ಬಲಗೊಳ್ಳುತ್ತವೆ ಅಂತ ನಾವಿಲ್ಲಿ ಈಗಾಗಲೇ ತಿಳಿದಿದ್ದೀವಿ. ಯಾಕಂದರೆ ಈ ಬಂಗಾಳ ಕೊಲ್ಲಿ ಏನಿದೆಯಲ್ಲ ಇದು ಕೊಳವೆ ಆಕಾರದಲ್ಲಿದೆ ಅಂತ ನಾವಿಲ್ಲಿ ತಿಳಿದುಕೊಂಡಿದ್ದೀವಿ. ಮತ್ತು ಇದರ ಒಂದು ಆಳ ಕೂಡ ಅಂದರೆ ಈ ಬಂಗಾಳ ಕೊಲ್ಲಿಯ ಸಮುದ್ರ ಏನಿದೆಯಲ್ಲ ಅದರದ ಸಮುದ್ರದ ಆಳ ಕೂಡ ಕಡಿಮೆ ಇದೆ. ಮತ್ತು ಇಲ್ಲಿ ಬರುವ ಒಂದು ತೀರ ಪ್ರದೇಶ ಏನಿದೆಯಲ್ಲ ಆ ತೀರ ಪ್ರದೇಶವು ತಗ್ಗು ಪ್ರದೇಶವಾಗಿರುವುದರಿಂದ ಕೂಡ ಇಲ್ಲಿ ಚಂಡಮಾರುತಗಳು ಕ್ರಿಯೇಟ್ ಆಗುತ್ತವೆ ಅಂತ ನಾವು ತಿಳಿಬೇಕಾಗುತ್ತೆ. ಅಂದರೆ ಈ ಪೆಸಿಫಿಕ್ ಸಾಗರದಿಂದ ಬರುವ ಈ ಮಾರುತಗಳು ಏನಿದಾವಲ್ಲ ಅವು ಬಂಗಾಳ ಕೊಲ್ಲಿಯಲ್ಲಿಯೂ ಕೂಡ ಮತ್ತು ಸಂಧಿಸಿ ಅಲ್ಲಿ ಬಲಗೊಳ್ಳುತ್ತವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ಮೂಲಕ ಇಲ್ಲಿ ಪೆಸಿಫಿಕ್ ಸಾಗರದ ಪ್ರಭಾವ ಕೂಡ ಇಲ್ಲಿ ಚಂಡಮಾರುತಗಳು ಕ್ರಿಯೇಟ್ ಆಗಲು ಒಂದು ಕಾರಣ ಅಂತ ತಿಳಿದುಕೊಂಡಿದ್ವಿ. ಸೊ ನೆಕ್ಸ್ಟ್ ಇನ್ನೊಂದು ಕಾರಣ, ಕೊನೆಯ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಗಾಳಿಯ ವೇಗ ಮತ್ತು ಹರಿವು ಕೂಡ ಇಲ್ಲಿ ಈ ಒಂದು ಚಂಡಮಾರುತಗಳು ಕ್ರಿಯೇಟ್ ಆಗಲು ಕಾರಣ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಅಂದರೆ ಈ ನಮ್ಮ ಬಂಗಾಳ ಕೊಲ್ಲಿ ಏನಿದೆಯಲ್ಲ ನಮ್ಮ ಭಾರತಕ್ಕೆ ಸಂಬಂಧಪಟ್ಟ ಬಂಗಾಳ ಕೊಲ್ಲಿಯಲ್ಲಿ ಇಲ್ಲಿ ಗಾಳಿಯ ಲಂಬ ದಿಕ್ಕು ಅಂದರೆ ವರ್ಟಿಕಲ್ ವಿಂಡ್ ವೇಗ ಏನಿರುತ್ತೆ ಅಲ್ಲ ಅದು ಕಡಿಮೆ ಇರುತ್ತದೆ. ಸೊ ಇದರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಚಂಡಮಾರುತವು ಇದು ಅಂದರೆ ಇಲ್ಲಿ ಈ ಚಂಡಮಾರುತದ ಸುರುಳಿಗಳು ಇಲ್ಲಿ ಸ್ಥಿರವಾಗಿ ಬೆಳೆಯಲು ಈ ಒಂದು ವಾತಾವರಣ ಏನಿದೆಯಲ್ಲ ಇದು ಸಹಾಯ ಮಾಡುತ್ತದೆ. ಮತ್ತು ಈ ಅರಬ್ಬಿ ಸಮುದ್ರದಲ್ಲಿ ಬಲವಾದ ಗಾಳಿ ಇರುವುದರಿಂದ ಇಲ್ಲಿ ಚಂಡಮಾರುತಗಳು ಸೃಷ್ಟಿಯಾಗುವ ಮೊದಲೇ ಇಲ್ಲಿ ಚದುರಿ ಹೋಗುತ್ತವೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಬಟ್ ಈ ಬಂಗಾಳ ಕೊಲ್ಲಿಯಲ್ಲಿ ಹಾಗಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಗಾಳಿಯ ಲಂಬ ಏನಾಗುತ್ತೆ ಅಂದರೆ ಗಾಳಿಯ ಲಂಬದ ದಿಕ್ಕು ಇಲ್ಲಿ ವೇಗವು ಕಡಿಮೆ ಇರುವುದರಿಂದ ಇಲ್ಲಿ ಈಸಿಯಾಗಿ ಈ ಚಂಡಮಾರುತಗಳು ಸುರುಳಿಗಳು ಅಂದರೆ ಚಂಡಮಾರುತದ ಸುರುಳಿಗಳು ಏನಿದೆ ಇವು ಸ್ಥಿರವಾಗಿ ಬೆಳವಣಿಗೆ ಹೊಂದಿ ಇಲ್ಲಿ ಚಂಡಮಾರುತಗಳಾಗಿ ಕ್ರಿಯೇಟ್ ಆಗುತ್ತವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ತೇವಾಂಶ ಭರಿತ ಮೋಡಗಳು ಕೂಡ ಈ ಚಂಡಮಾರುತಗಳಿಗೆ ಪೂರಕ ಕಾರಣ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿ ಈ ಬಂಗಾಳ ಕೊಲ್ಲಿಯಲ್ಲಿ ಹೆಚ್ಚಿನ ಆವಿಯಾಗುವಿಕೆಯಿಂದಾಗಿ ಇಲ್ಲಿ ತೇವಾಂಶ ಭರಿತ ಗಾಳಿ ಮತ್ತು ಈ ಹೆಚ್ಚಾಗಿರುತ್ತದೆ. ಇದು ಈ ಚಂಡಮಾರುತದ ಗಾತ್ರವನ್ನು ಇಲ್ಲಿ ಬೆಳೆಸಲು ಸಹಾಯ ಮಾಡುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಈ ಮೂಲಕ ಇಲ್ಲಿ ನಾನೇನು ಹೇಳಿದೆ ಈ ತೇವಾಂಶ ಭರಿತ ಮೋಡಗಳು ಏನಿರ್ತಾವಲ್ಲ ಇವು ಕೂಡ ಈ ಚಂಡಮಾರುತಗಳು ಕ್ರಿಯೇಟ್ ಆಗಲು ಇಲ್ಲಿ ಪೂರಕ ಕಾರಣ ಅಂತ ನಾನು ಹೇಳಿದೆ. ಸೊ ಇಷ್ಟು ಇಲ್ಲಿಗೆ ಈ ಚಂಡಮಾರುತಗಳು ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳು ಕ್ರಿಯೇಟ್ ಆಗಲು ಏನೇನು ಕಾರಣ ಅಂತ ಹೇಳಿದೆ. ಇಲ್ಲಿ ಮೊದಲನೆಯದಾಗಿ ಸಾಗರದ ಮೇಲಿನ ಹೆಚ್ಚು ಉಷ್ಣಾಂಶ ಅಂದರೆ ಈ ಸಮುದ್ರದ ಮೇಲ್ಮೈ ತಾಪಮಾನ ಒಂದು ಕಾರಣವಾದರೆ ಇನ್ನೊಂದು ಕಾರಣ ಯಾವುದಂತ ಹೇಳಿದೆ ಭೌಗೋಳಿಕ ಆಕಾರ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಇಲ್ಲಿ ನದಿಗಳು
ಈ ಸಿಹಿ ನೀರು ಅಂದರೆ ನದಿಗಳು ತಂದಿರುವ ಈ ಸಿಹಿ ನೀರು ಮತ್ತು ಲವಣಾಂಶದ ವ್ಯತ್ಯಾಸದಿಂದಾಗಿ ಕೂಡ ಇಲ್ಲಿ ಚಂಡಮಾರುತಗಳು ಕ್ರಿಯೇಟ್ ಆಗುತ್ತವೆ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಇಲ್ಲಿ ಪೆಸಿಫಿಕ್ ಸಾಗರದ ಪ್ರಭಾವ ಅಂತ ಕೂಡ ಹೇಳಿದೆ. ಮತ್ತು ಇಲ್ಲಿ ಗಾಳಿಯ ವೇಗ ಮತ್ತು ಹರಿವು ಕೂಡ ಈ ಚಂಡಮಾರುತಗಳು ಕ್ರಿಯೇಟ್ ಆಗಲು ಕಾರಣ ಅಂತ ಹೇಳಿದೆ. ಸೊ ಕೊನೆಯದಾಗಿ ಇಲ್ಲಿ ತೇವಾಂಶಭರಿತ ಮೋಡಗಳು ಏನಿದಾವಲ್ಲ ಇವು ಕೂಡ ಈ ಸೈಕ್ಲೋನ್ ಕ್ರಿಯೇಟ್ಗೆ ಕಾರಣ ಅಂತ ಹೇಳಿದೆ. ಸೊ ಈ ಮೂಲಕ ಇಲ್ಲಿ ಒಟ್ಟು 6 ಕಾರಣಗಳಿಂದಾಗಿ ನಾವು ಇಲ್ಲಿ ಈ ಸೈಕ್ಲೋನ್ ಕ್ರಿಯೇಟ್ ಆಗುವುದನ್ನು ಕಾಣ್ಬೋದು. ಇನ್ನು ಈ ಅರಬ್ಬಿ ಸಮುದ್ರ ಮತ್ತು ಈ ಬಂಗಾಳ ಕೊಲ್ಲಿ ನಡುವೆ ಏನು ವ್ಯತ್ಯಾಸ ಇದೆ ಅಂತ ನೋಡುವುದಾದರೆ ಇಲ್ಲಿ ಮೊದಲನೆಯದಾಗಿ ನಾವು ತಾಪಮಾನದಲ್ಲಿನ ವ್ಯತ್ಯಾಸವನ್ನು ತಿಳಿದುಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿ ಈ ಅರಬ್ಬಿ ಸಮುದ್ರದಲ್ಲಿ ಏನಾಗಿರುತ್ತದೆ, ಇಲ್ಲಿ ತುಲನಾತ್ಮಕವಾದ ಒಂದು ಏನಿದು ತಾಪಮಾನ ಇರುತ್ತದೆ, ಅಂದರೆ ಇಲ್ಲಿ ಕಡಿಮೆ ತಾಪಮಾನ ಇರುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಇಲ್ಲಿ ಹೆಚ್ಚು ಬೆಚ್ಚಗಿನ ತಾಪಮಾನ ಇರುತ್ತೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಈ ಸಮುದ್ರಗಳ ಮೇಲೆ ಸಾಗರ ಪ್ರವಾಹಗಳು ಅಂದರೆ ಸಾಗರದ ಪ್ರಭಾವ ಹೇಗೆ ಬೀರುತ್ತದೆ ಅಂತ ನೋಡುವುದಾದರೆ ಈ ಅರಬ್ಬಿ ಸಮುದ್ರದ ಮೇಲೆ ಯಾವುದೇ ಸಾಗರದ ಪ್ರಭಾವ ಬೀರುವುದಿಲ್ಲ. ಬಟ್ ಈ ಬಂಗಾಳ ಕೊಲ್ಲಿ ಏನಿದೆಯಲ್ಲ ಈ ಬಂಗಾಳ ಕೊಲ್ಲಿಯ ಮೇಲೆ ಈ ಪಕ್ಕದ ಸಾಗರ ಏನಿದೆಯಲ್ಲ ಪೆಸಿಫಿಕ್ ಸಾಗರ, ಆ ಪೆಸಿಫಿಕ್ ಸಾಗರದಲ್ಲಿ ಹುಟ್ಟಿಕೊಳ್ಳುವ ಈ ಚಂಡಮಾರುತಗಳು ಏನಿದಾವಲ್ಲ ಆ ಚಂಡಮಾರುತದ ಅವಶೇಷಗಳು ಈ ಬಂಗಾಳ ಕೊಲ್ಲಿಗೆ ಕೂಡ ಬಂದು ಇಲ್ಲಿ ಜೀವಗೊಳ್ಳುತ್ತವೆ, ಅಂದರೆ ಬಲಗೊಳ್ಳುತ್ತವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಲವಣಾಂಶದ ದೃಷ್ಟಿಯಿಂದ ನೋಡುವುದಾದರೆ ಇಲ್ಲಿ ಈ ಅರಬ್ಬಿ ಸಮುದ್ರದಲ್ಲಿ ಇಲ್ಲಿ ಹೆಚ್ಚಿನ ಲವಣಾಂಶದಿಂದ ನೀರು ಕೂಡಿರುತ್ತದೆ. ಅಂದರೆ ಈ ಅರಬ್ಬಿ ಸಮುದ್ರದಲ್ಲಿ ನೀರು ಏನಿರುತ್ತೆ ಅಲ್ಲ ಅದು ಒಂದು ಹೆಚ್ಚಿನ ಲವಣಾಂಶವನ್ನು ಹೊಂದಿರುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಬಟ್ ಈ ಏನಿದು ಬಂಗಾಳ ಕೊಲ್ಲಿ ಸಮುದ್ರ ಏನಿದೆಯಲ್ಲ ಇಲ್ಲಿ ಸಿಹಿ ನೀರು ಹೆಚ್ಚಾಗಿ ಇಲ್ಲಿ ಸೇರುವುದರಿಂದ, ಅಂದರೆ ಈ ಬೃಹತ್ ನದಿಗಳು ಇಲ್ಲಿ ಸಂಗಮಗೊಳ್ಳುವುದರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಸಿಹಿ ನೀರು ಇಲ್ಲಿ ಹೆಚ್ಚಾಗಿ ಸೇರುತ್ತದೆ. ಈ ಸಿಹಿ ನೀರು ಇಲ್ಲಿ ಏನು ಮಾಡುತ್ತದೆ, ತಾಪಮಾನವನ್ನು ಇಲ್ಲಿ ಸಮತೋಲನದಲ್ಲಿಡಲು ಬಿಡುವುದಿಲ್ಲ. ಅಂದರೆ ಇಲ್ಲಿ ಈ ಸಿಹಿ ನೀರು ಸೇರುವುದರಿಂದ ಇಲ್ಲಿ ಬೆಚ್ಚಗಿನ ಒಂದು ಪದರ ಉಂಟಾಗಿ ಇಲ್ಲಿ ಮೇಲ್ಭಾಗದ ನೀರು ಮೇಲ್ಭಾಗದಲ್ಲಿ ಬೆಚ್ಚಗೆ ಇದ್ದು ಇಲ್ಲಿ ಕೆಳಭಾಗದ ನೀರು ಏನಾಗಿರುತ್ತದೆ ಅಂದರೆ ಇಲ್ಲಿ ತಣ್ಣನೆ ನೀರಾಗಿರುತ್ತದೆ. ಸೊ ಇವೆರಡು ನೀರು ಏನಾಗ್ತಾವೆ ಅಂದರೆ ಮಿಶ್ರಣ ಆಗುವುದಿಲ್ಲ. ಯಾಕಂದರೆ ಇಲ್ಲಿ ಒಂದು ಪದರ ಕ್ರಿಯೇಟ್ ಆಗಿರುತ್ತದೆ ಅಲ್ಲ, ಹಾಗಾಗಿ ಇಲ್ಲಿ ಮಿಶ್ರಣಗೊಳ್ಳದೇ ಇರುವುದರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಮೇಲ್ಮೈಯನ್ನು ಬೆಚ್ಚಗೆ ಇರುವುದರಿಂದ ಇಲ್ಲಿನ ಮೇಲ್ಮೈ ಬೆಚ್ಚಗೆ ಇರುವುದರಿಂದ ಇಲ್ಲಿ ಚಂಡಮಾರುತಗಳು ಕ್ರಿಯೇಟ್ ಆಗ್ತಾವಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಈ ನದಿಗಳ ಸೇರ್ಪಡೆ ಅಂತೂ ನಾನು ಹೇಳಿದೆ. ಇಲ್ಲಿ ಈ ಅರಬ್ಬಿ ಸಮುದ್ರದಲ್ಲಿ ಕಡಿಮೆ ಪ್ರಮಾಣದ ಸಿಹಿ ನೀರು ಅಂದರೆ ಈ ಸಣ್ಣ ಪ್ರಮಾಣದ ನದಿಗಳು ಸಂಗಮಗೊಳ್ಳುತ್ತವೆ ಮತ್ತು ಈ ಬಂಗಾಳ ಕೊಲ್ಲಿಯಲ್ಲಿ ಬೃಹತ್ ಪ್ರಮಾಣದ ದೊಡ್ಡ ದೊಡ್ಡ ನದಿಗಳು ಇಲ್ಲಿ ಸಂಗಮಗೊಳ್ಳುವುದರಿಂದ ಇಲ್ಲಿ ಸಿಹಿ ನೀರಿನ ಪ್ರಮಾಣ ಹೆಚ್ಚಾಗಿರುತ್ತದೆ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಇಲ್ಲಿ ಚಂಡಮಾರುತದ ತೀವ್ರತೆಯ ಬಗ್ಗೆ ತಿಳಿಯುವುದಾದರೆ ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ಇಲ್ಲಿ ಚಂಡಮಾರುತದ ತೀವ್ರತೆ ಕಡಿಮೆ ಇರುತ್ತದೆ ಮತ್ತು ಈ ಬಂಗಾಳ ಕೊಲ್ಲಿಯಲ್ಲಿ ಏನಾಗಿರುತ್ತದೆ ಅಂದರೆ ಇಲ್ಲಿ ಅತಿಯಾದ ಚಂಡಮಾರುತಗಳ ತೀವ್ರತೆ ಇರುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಆಕಾರದಲ್ಲಿ ಅಂದರೆ ಈ ಸೇಪ್ ಏನು ಬರುತ್ತೆ ಅಲ್ಲ, ಬಂಗಾಳ ಕೊಲ್ಲಿಯ ಸೇಪ್ ಬೇರೆ ಇರುತ್ತೆ ಮತ್ತು ಅರಬ್ಬಿ ಸಮುದ್ರದ ಸೇಪ್ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಬೇಕಾದ್ರೆ ಈ ಅರಬ್ಬಿ ಸಮುದ್ರದ ಸೇಪ್ ಹೇಗಿರುತ್ತೆ ಅಂದರೆ ಈ ಟ್ರಯಾಂಗಲ್ ರೀತಿಯಲ್ಲಿ ಇರುತ್ತದೆ. ಅಂದರೆ ಈ ಈ ತ್ರಿಕೋನಾಕಾರದ ಒಂದು ಸೇಪ್ನಲ್ಲಿ ಇರುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಅದರಲ್ಲಿಯೂ ಈ ಇನ್ವರ್ಟೆಡ್ ಟ್ರಯಾಂಗಲ್ ಅಂತ ಏನು ಬರುತ್ತೆ ಅಲ್ಲ, ಅಂದರೆ ಈ ತಲೆ ಕೆಳಗಾದ ತ್ರಿಕೋನಾಕಾರದಲ್ಲಿ ಈ ಅರಬ್ಬಿ ಸಮುದ್ರ ಇರುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಬಟ್ ಈ ಬಂಗಾಳ ಕೊಲ್ಲಿ ಏನಿದೆಯಲ್ಲ ಇದು ಕೊಳವೆ ಆಕಾರದಲ್ಲಿರುತ್ತೆ, ಅಂದರೆ ಈ ಫೆನಲ್ ಸೇಪ್ನಲ್ಲಿರುತ್ತೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಈ ಸಾಗರ ಮೇಲ್ಮೈ ಉಷ್ಣಾಂಶದ ಬಗ್ಗೆ ತಿಳಿಯುವುದಾದರೆ ಇಲ್ಲಿ
ಈ ಸಾಗರ ಮೇಲ್ಮೈ ಉಷ್ಣಾಂಶ ಎಂಬ ಅಂಶ ಏನಿದೆಯಲ್ಲ ಅದು ಏನಾಗಿರುತ್ತೆ ಅಂದರೆ ಸಮುದ್ರದ ಅತ್ಯಂತ ಮೇಲ್ಪದರ ಅಂದರೆ ಸಾಮಾನ್ಯವಾಗಿ ಇಲ್ಲಿ 1 ಮಿಲಿಮೀಟರ್ನಿಂದ 20 ಮೀಟರ್ ಆಳದವರೆಗಿನ ಏನಿದು ಮೇಲ್ಭಾಗ ಏನಿರುತ್ತೆ ಅಲ್ಲ ಅದು ಸಮುದ್ರದ ಅತ್ಯಂತ ಮೇಲ್ಪದರ ಏನಿರುತ್ತೆ ಅಲ್ಲ ಇದು ನೀರಿನ ತಾಪಮಾನವಾಗಿರುತ್ತದೆ. ಅಂದರೆ ಇಲ್ಲಿ ಈ ಸಮುದ್ರದ ಅತ್ಯಂತ ಮೇಲ್ಪದರದ ನೀರೇನಾಗಿರುತ್ತದೆ ಇಲ್ಲಿ ತಾಪಮಾನವಾಗಿರುವುದರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಇದು ಭೂಮಿಯ ಹವಾಮಾನ ಮತ್ತು ಸಮುದ್ರದ ಜೀವಿಗಳ ಮೇಲೆ ಇಲ್ಲಿ ಭಾರಿ ಪ್ರಭಾವ ಬೀರುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಈ ರೀತಿ ಸಾಗರದ ಮೇಲ್ಮೈನ ಒಂದು ಉಷ್ಣಾಂಶ ಇಲ್ಲಿ ಹೆಚ್ಚಾಗಲು ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಪ್ರಮುಖವಾಗಿ ಈ ಸೌರ ಕಿರಣಗಳು ಕಾರಣ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿ ಈ ಸೂರ್ಯನ ನೇರ ಕಿರಣಗಳು ಏನಿದಾವಲ್ಲ ಇವು ಸಾಗರದ ಮೇಲ್ಮೈಯನ್ನು ಇಲ್ಲಿ ಕಾಯಿಸುತ್ತವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ರೀತಿ ಈ ಸೂರ್ಯನ ನೇರ ಕಿರಣಗಳು ಇವು ಸಾಗರದ ಮೇಲ್ಮೈಯನ್ನು ಕಾಯಿಸುವುದರಿಂದ ಇಲ್ಲಿ ವಿಶೇಷವಾಗಿ ಅದರಲ್ಲಿಯೂ ಈ ಸಮಭಾಜಕ ವೃತ್ತದ ಸಮೀಪವಿರುವ ಪ್ರದೇಶಗಳಲ್ಲಿ ಇಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ರೀಸನ್ ಏನಪ್ಪ ಅಂತಂದರೆ ಇಲ್ಲಿ ಹಸಿರುಮನೆ ಅನಿಲಗಳು ಅಂದರೆ ಈ ಗ್ರೀನ್ ಹೌಸ್ ಗ್ಯಾಸಸ್ ಏನಿರ್ತಾವಲ್ಲ ಇವು ವಾತಾವರಣದಲ್ಲಿ ಇಲ್ಲಿ ಹೆಚ್ಚುತ್ತಿರುವ ಕಾರ್ಬನ್ ಡೈಆಕ್ಸೈಡ್ನಂತಹ ಅನಿಲಗಳು ಇವು ಶಾಖವನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಈ ಹಿಡಿದಿಟ್ಟುಕೊಂಡ ಶಾಖ ಏನಿರುತ್ತೆ ಅಲ್ಲ ಈ ಶಾಖವು ಸುಮಾರು 90% ಅಂದರೆ 90% ಇದು ಇದು ಸಾಗರಗಳು ಹೀರಿಕೊಳ್ಳುತ್ತವೆ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಹಾಗಾಗಿಯೇ ಇಲ್ಲಿ ಈ ತಾಪಮಾನ ಹೆಚ್ಚಾಗಲು ಕಾರಣವಾಗುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಹಾಗಾಗಿಯೇ ಇಲ್ಲಿ ಈ ಹಸಿರುಮನೆ ಅನಿಲಗಳು ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಏನಿರ್ತಾವಲ್ಲ ಇವು ಕೂಡ ಈ ಸಾಗರದ ಮೇಲಿನ ಉಷ್ಣಾಂಶ ಹೆಚ್ಚಾಗಲು ಇಲ್ಲಿ ಕಾರಣವಾಗುತ್ತವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸಾಗರ ಪ್ರವಾಹಗಳು. ಸೊ ಸಾಗರ ಪ್ರವಾಹಗಳು ಅಂತ ಬಂದರೆ ಇಲ್ಲಿ ಬೆಚ್ಚಗಿನ ನೀರಿನ ಒಂದು ಅಂಶ ಏನಿರುತ್ತೆ ಅಲ್ಲ ಈ ನೀರಿನ ಪ್ರವಾಹಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಇಲ್ಲಿ ಚಲಿಸಿದಾಗ ಆ ಭಾಗದ ಉಷ್ಣಾಂಶ ಏರುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಸೊ ಇಲ್ಲಿ ಈ ಸಾಗರ ಪ್ರವಾಹಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತವೆ ಅಂತ ನೋಡೋದಾದರೆ ಇಲ್ಲಿ ಈ ಬೆಚ್ಚಗಿನ ನೀರಿನ ಪ್ರವಾಹಗಳು ಏನಿದಾವಲ್ಲ ಇವು ಏನು ಹೇಳಿದೆ ಇವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸಿದಾಗ ಆ ಒಂದು ಭಾಗದಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಉಷ್ಣಾಂಶವು ಆಟೋಮೆಟಿಕ್ಕಾಗಿ ಏರಿಕೆಯಾಗುತ್ತದೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಸಾಗರದ ಮೇಲ್ಮೈ ಉಷ್ಣಾಂಶದಿಂದಾಗಿ ಇಲ್ಲಿ ಯಾವ ಒಂದು ಪರಿಣಾಮಗಳು ಇಲ್ಲಿ ಬೀರುತ್ತವೆ ಅಂತ ನೋಡುವುದಾದರೆ ಇಲ್ಲಿ ಈ ಸಾಗರದ ನೀರು ಏನಿದಾವಲ್ಲ ಈ ಸಾಗರದ ನೀರು ಅತಿಯಾಗಿ ಕಾಯುವುದರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಹಲವಾರು ಒಂದು ಗಂಭೀರ ಸಮಸ್ಯೆಗಳನ್ನು ನಾವು ಇಲ್ಲಿ ಎದುರಿಸಬೇಕಾಗುತ್ತೆ. ಅದರಲ್ಲಿಯೂ ಈ ಚಂಡಮಾರುತಗಳ ತೀವ್ರತೆ ಆಗಲಿ ಅಥವಾ ಈ ಹವಳದ ಬಿಳುಪಾಗುವಿಕೆಯಾಗಲಿ ಅಥವಾ ಈ ಸಮುದ್ರ ಮಟ್ಟದ ಏರಿಕೆ ಆಗಲಿ ಮತ್ತು ನೆಕ್ಸ್ಟ್ ಇಲ್ಲಿ ಜಲಚರಗಳ ವಲಸೆ ಆಗಲಿ ಈ ರೀತಿ ನಾವು ಹಲವಾರು ಪರಿಣಾಮಗಳನ್ನು ಈ ಜಾಗತಿಕ ಉಷ್ಣಾಂಶ ಅಂದರೆ ಸೌರ ವಿಕಿರಣದಿಂದಾಗಿ ಉಷ್ಣಾಂಶ ಹೆಚ್ಚುವುದರಿಂದ ಮತ್ತು ಈ ಹಸಿರುಮನೆ ಅನಿಲ ಅಂದರೆ ಗ್ರೀನ್ ಹೌಸ್ ಗ್ಯಾಸ್ ಹೆಚ್ಚಾಗುವುದರಿಂದ ಈ ಎಲ್ಲ ಪರಿಣಾಮಗಳನ್ನು ನಾವು ಇಲ್ಲಿ ಕಾಣಬೇಕಾಗುತ್ತೆ. ಅದರಲ್ಲಿಯೂ ಈ ಚಂಡಮಾರುತಗಳ ತೀವ್ರತೆ ಅಂದ ತಕ್ಷಣ ನಮಗೆ ನೆನಪಿಗೆ ಬರಬೇಕು ಇಲ್ಲಿ ಈಗಾಗಲೇ ನಾನು ಏನು ಹೇಳಿದ್ದೀನಿ ಈ ಬಿಸಿ ನೀರು ಏನಿದಾವಲ್ಲ ಇವು ಚಂಡಮಾರುತಗಳಿಗೆ ಇವು ಇಂಧನ ಅಂದರೆ ಫ್ಯೂಲ್ದಂತೆ ಕೆಲಸ ಮಾಡುತ್ತದೆ ಅಂತ ಹೇಳಿದ್ದೀನಿ. ಸೊ ಇವು ಏನು ಮಾಡ್ತವೆ ಅಂದರೆ ಇಲ್ಲಿ ಈ ಸಾಗರದ ಮೇಲ್ಮೈ ಮೇಲೆ ಇಲ್ಲಿ ನೀರು ಎಷ್ಟು ಬೆಚ್ಚಗಾಗಿರುತ್ತವಲ್ಲ ಅಷ್ಟು ಈ ಚಂಡಮಾರುತಗಳು ಅಷ್ಟೇ ಶಕ್ತಿಯುತವಾಗಿರುತ್ತವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಹವಳದ ಬಿಳುಪಾಗುವಿಕೆ ಅಂದರೆ ಈ ಕೊರಲ್ ಬ್ಲೀಚಿಂಗ್ ಅಂತ ಏನು ಹೇಳ್ತೀವಲ್ಲ ಇದು ಈ ಸಾಗರದ ಉಷ್ಣಾಂಶವು ಹೆಚ್ಚಾದಾಗ ಇಲ್ಲಿ ಏನಾಗ್ತಾವಂದರೆ ಈ ಹವಳಗಳು ಏನಾಗ್ತಾವು ಅವು ಆಲ್ರೆಡಿ ಕಲರ್ಫುಲ್ ಆಗಿರ್ತಾವಲ್ಲ ಹಾಗಾಗಿ ಅವು ತಮ್ಮ ಮೇಲಿನ ಒಂದು ಪಾಚಿಗಳನ್ನು ಹೊರ ಹಾಕುತ್ತವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಇದರಿಂದ ಅವು ಕಲರ್ಫುಲ್ ಆಗಿರ್ತವೆ ಅಂತ ಏನು ಹೇಳಿದೆ ಅಲ್ಲ ಅವು ಕಲರ್ಫುಲ್ ಆಗಿರುವುದನ್ನು ತನ್ನ ಬಣ್ಣವನ್ನು ಇಲ್ಲಿ ಕಳೆದುಕೊಂಡು ಅವು
ಬಿಳುಪಾಗಲು ಸ್ಟಾರ್ಟ್ ಆಗ್ತಾವಂತ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ರೀತಿ ಹವಳಗಳು ಬಿಳುಪಾಗುವುದರಿಂದ ಏನಾಗುತ್ತವೆ ಅಂತಂದರೆ ಅವು ಒಂದು ನಾಶದ ಹಂತಕ್ಕೆ ತಲುಪುತ್ತವೆ ಅಂತ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ಈ ರೀತಿ ನಾಶವಾಗುವುದರಿಂದ ಇಲ್ಲಿ ಜಾಗತಿಕ ತಾಪಮಾನ ಏರಿಕೆಯಾಗಿದೆ ಅಂತ ನಾವಿಲ್ಲಿ ಈ ಒಂದು ಅಂಶದಿಂದ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸಮುದ್ರ ಮಟ್ಟ ಏರಿಕೆ ಅಂದರೆ ಇಲ್ಲಿ ಈ ಉಷ್ಣದ ವಿಸ್ತರಣೆ ಅಂದರೆ ಈ ನಿಯಮದಂತೆ ಥರ್ಮಲ್ ಎಕ್ಸ್ಪೆನ್ಷನ್ಸ್ ಅಂತ ಏನಿರುತ್ತೆ ಅಲ್ಲ, ಅದರ ಒಂದು ನಿಯಮದಂತೆ ಇಲ್ಲಿ ನೀರು ಕಾಯುತ್ತಿದ್ದಂತೆ ಅಲ್ಲಿನ ಒಂದು ಅಂದರೆ ಸಾಗರದಲ್ಲಿ ಇಲ್ಲಿ ಹೆಚ್ಚು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ. ಅಂದರೆ ಈ ಒಂದು ಉಷ್ಣಾಂಶ ಹೆಚ್ಚಾಗಿ ಆಕ್ರಮಿಸಿಕೊಂಡು ಇದರಿಂದ ಇಲ್ಲಿ ಸಮುದ್ರ ಮಟ್ಟ ಏನಾಗಿರುತ್ತದೆ ಆಟೋಮೆಟಿಕ್ ಆಗಿ ಏರಿಕೆ ಆಗುತ್ತದೆ ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ.